ಎಲ್ರಿಗೂ ನಮಸ್ಕಾರ. ಇನ್ನೇನು ಆಷಾಢ ಮಾಸ ಬಂದೇ ಬಿಡ್ತು. ನಾಳಿದ್ದು ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಧನಧಾನ್ಯ ಸಮೃದ್ಧಿ ಆಗುತ್ತೆ. ಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರೋಂಥ ಪೂಜಾ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಮೊದಲಿಗೆ ಅರಿಶಿನ ಕುಂಕುಮ, ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಹಸಿರು ಬಳೆ 108 ಇದೆ. ಇದು ಕೆಂಪು ಬಳೆ 108 ಇದೆ ಅಮ್ಮನಿಗೆ ಅಷ್ಟೋತ್ರ ಮಾಡೋದಕ್ಕೆ. ಇದು ಲಕ್ಷ್ಮಿ ಕವಡೆ ನೋಡಿ, ಯೆಲ್ಲೋ ಕಲರಲ್ಲಿ ಬರುತ್ತೆ ನೋಡಿ. ಅರ್ಶನ ಇರುತ್ತೆ ಕವಡೆ ಮೇಲೆ. ಇದು ಗೋಮತಿ ಚಕ್ರ 5 ಇಟ್ಕೊಂಡಿದ್ದೀನಿ. ಹಾಗೆ ಇದು ಮೋತಿ ಚಕ್ರ, ಇದನ್ನು ಕೂಡ 5 ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕೆಲವೊಂದು 2, 5, 9, 11, 108 ಇಟ್ಕೊಂಡಿದ್ದೀನಿ. ನಿಮಗೆ ಸಾಧ್ಯ ಆದರೆ ಎಲ್ಲ ಕೂಡ 108 ಇಟ್ಕೋಬಹುದು. ಹಾಗೆ ಇದು 5 ರೂಪಾಯಿ 10 ರೂಪಾಯಿದು ಹಿತ್ತಾಳೆ ಕಾಯಿನ್ಸು ಅಮ್ಮನಿಗೆ ಅರ್ಚನೆ ಮಾಡೋಕ್ಕೆ. ಬಟ್ಲಡ್ಕೆ, ಪೂಜೆಗೆ ಬಟ್ಲಡ್ಕೆನೆ ಬಳಸಬೇಕು, ಚೂರಡ್ಕೆನ ಬಳಸಬಾರ್ದು. ಹಾಗೆ ಇದು ಶ್ರೀಫಲ, ಶ್ರೀಕಾಯಿ ಅಂತ ಕೂಡ ಕರೀತಾರೆ, ಇದನ್ನು 5 ಇಟ್ಕೊಂಡಿದ್ದೀನಿ. ಹಾಗೆ ಇದು ಮುತ್ತು ಹವಳ 2 ಇಟ್ಕೊಂಡಿದ್ದೀನಿ. ಇದು ಗುಲಗಂಜಿ, ಹಾಗೆ ಏಲಕ್ಕಿ, ಅರ್ಶಿನದ ಕೊಂಬು, ಕಮಲದ ಬೀಜ 108 ಇಟ್ಕೊಂಡಿದ್ದೀನಿ. ಹಾಗೆ ಹಾರ ಕೂಡ ಇಟ್ಕೊಂಡಿದ್ದೀನಿ. ಇದೆಲ್ಲ ಅಮ್ಮನ ಪೂಜೆಗೆ ನಾನು ಬಳಸ್ತಾ ಇರ್ತೀನಿ. ಹಾಗೆ ಇದು ಶುಕ್ರವಾರ ಕುಬೇರ ಸಹಿತ ಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಕುಬೇರ ಕುಂಕುಮ ನೋಡಿ. ಹಾಗೆ ಇದು ಜವ್ವಾತ್ ಪೌಡ್ರು, ದೀಪದ ಎಣ್ಣೆ ಜೊತೆಗೆ ಸ್ವಲ್ಪ ಹಾಕಿದ್ರೆ ಒಳ್ಳೆ ಸುಗಂಧ ಬರುತ್ತೆ. ಹಾಗೆ ಅಮ್ಮನವ್ರಿಗೆ ಕುಂಕುಮ ಇಡೋದಕ್ಕೂ ಕೂಡ ಬಳಸ್ಬೋದು. ಗಂಧ, ಶುಕ್ರವಾರ ಅಂದ್ರೇ ಧೂಪ ದೀಪ ಸಾಂಬ್ರಾಣಿ. ಇದಿಷ್ಟು ಪೂಜಾ ಸಾಮಗ್ರಿಗಳು. ನಮಸ್ಕಾರ.